ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 5th ಸೆಮಿಸ್ಟರ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಬಿಕಾಮ್ 5th ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಒಂದು ಸಬ್ಜೆಕ್ಟ್ ಇದೆ. ಸೊ ನಾವು ಇವತ್ತಿನ ಕ್ಲಾಸ್ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಇಯರ್ ಕ್ವಶನ್ ಪೇಪರ್ ಇದೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದಾರೆ ನೋಡ್ರಿ, ಕ್ವಶನ್ ನಂಬರ್ 5ಗೆ ಒಂದು ಕ್ವಶನ್ ಇದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಕ್ವಶನ್ ನಂಬರ್ 5ಗೆ ಇದು ಆ್ಯಕ್ಚುಲಿ ಪ್ರಾಬ್ಲಮ್ ಬೇಸ್ ಇರೋದ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಮೇಲೆ ಇದೆ ನೋಡ್ರಿ. ಓಕೆ, ಇನ್ಕಮ್ ಫ್ರಾಮ್ HP ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ ಪ್ರಾಬ್ಲಮ್ ಯಾವ ಥರ ಇದೆ ಅಂತೇಳಿ. ಮಿಸ್ಟರ್ ಲಕ್ಷ್ಮಣ್ ಲೆಟ್ ಔಟ್ ಒನ್ ಹೌಸ್. ಓಕೆ, ಆಟ್ 10,000 ಪರ್ annum. P, M ಅಂದರೆ ಪರ್ annum. ಇಟ್ಸ್ ಪೇ ರೆಂಟ್ 12,000 ಪರ್ annum. ಮುನ್ಸಿಪಲ್ ವ್ಯಾಲ್ಯೂಯೇಷನ್ 14,000 ಪರ್ annum. ಆ್ಯಂಡ್ standard rent is 13,000 per annum. The house remained vacant for 2 months ಅಂತ ಹೇಳ್ತಾರೆ. ಓಕೆ, ಸೊ ನಾವು ಇವೇನು ಅಂಡರ್ಲೈನ್ ಮಾಡ್ತಾ ಇದ್ದೀನಲ್ಲ, ಸೊ ಇವೆಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ದೇರ್ ವಾಸ್ ಅನ್ರಿಯಲೈಸ್ಡ್ ರೆಂಟ್ ಫಾರ್ 1.5 months ಅಂತ ಹೇಳ್ತಾರೆ. ಅಂದರೆ 1.5 months ಇದು ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತಾರೆ. ಸೊ ಇವು ಯಾವ ಟು ಕ್ಯಾಲ್ಕುಲೇಟ್. ಸೊ ಏನು ಕ್ಯಾಲ್ಕುಲೇಟ್ ಮಾಡಂದಾರ ಅಂದರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಅಂತ ಹೇಳ್ತಾರೆ. ಸೊ ಈ ಥರ ಇದೊಂದು ಪ್ರಾಬ್ಲಮ್ ಇದೆ ರೀ. ಸೊ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ಸ್ ಫಾಲೋಅಪ್ ಮಾಡಬೇಕಂದ್ರೆ, ಸೊ ಜಸ್ಟ್ ನೀವೊಂದು ಫಾರ್ಮ್ಯಾಟ್ ನೆನಪಿಟ್ಕೋಬೇಕು. ಸೊ ಇಲ್ಲಿ ಫಾರ್ಮ್ಯಾಟ್ ನೆನಪಿಟ್ಕೋರಿ, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ. ಸೊ ಈಗ ನಾ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೇಳ್ತೀನಿ. ಓಕೆ, ಸೊ ಯಾವ ಥರ ಫಾರ್ಮ್ಯಾಟ್ ನೀವು ನೆನಪಿಡಬೇಕು. ಓಕೆ, ಸೊ ಈ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು. ಜಸ್ಟ್ ನೋಡ್ರಿ, ಇಲ್ಲಿ ಲೆಟ್ ಔಟ್ ಅಂತ ಹೇಳ್ತಾರೆ. ಸೊ ಇಟ್ ಮೀನ್ಸ್ ಲೆಟ್ ಔಟ್ ಅಂದರೆ ಇದು LOP ಅಂತ ಹೇಳ್ಬೋದು. ಓಕೆ, ಸೊ ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಓಕೆ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂದರೆ SOP ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರಾಬ್ಲಮ್ ನೀವು ಕ್ಯಾಲ್ಕುಲೇಟ್ ಬೇಸ್ಡ್ ಆನ್ ಲೆಟ್ ಔಟ್ ಅಂತ ಹೇಳ್ತಾರೆ. ಲೆಟ್ ಔಟ್ ಪ್ರಕಾರ ನೀವು ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಆ್ಯಕ್ಚುಲ್ ಆಗಿ ರೆಂಟ್ ಎಷ್ಟು ರಿಸೀವ್ ಆಗ್ತೈತೆ ನೋಡ್ರಿ ಪರ್ ಮಂತ್. ಅವರ ರೆಂಟ್ 10,000 ಪರ್ ಮಂತ್ ಆ್ಯಕ್ಚುಯಲ್ ರೆಂಟ್ ಐತೆ ಅಂತ ಹೇಳ್ತಾರೆ. ಓಕೆ, ಸೊ ಪೇ ರೆಂಟ್ ನೋಡ್ರಿ 12,000 ಪರ್ ಮಂತ್. ಮುನ್ಸಿಪಲ್ ವ್ಯಾಲ್ಯೂಯೇಷನ್ 14,000. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ 13,000 ಪರ್ ಮಂತ್. ವೇಕೆಂಟ್ ಪೀರಿಯಡ್ 2 months. ಸೊ ಅನ್ರಿಯಲೈಸ್ಡ್ ರೆಂಟ್ 1.5 month ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು, ಸೊಲ್ಯೂಷನ್ ಅಂತ ಹಾಕ್ರಿ. ಸೊ ಈ ಒಂದು ಪ್ರಾಬ್ಲಮ ನಾವು ಒಂದು ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಬಟ್ ಕ್ಲಾರಿಟಿ ಇರಬೇಕು ನಿಮ್ಗೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಅಂದ್ರೆ ಆಟೋಮೆಟಿಕ್ಲಿ ಬೇರೆ ಪ್ರಾಬ್ಲಮ್ ಕೂಡ ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಈಸಿಲಿ ಸಾಲ್ವ್ ಮಾಡ್ತೀರ. ಓಕೆ, ಸೊ ಅದಕ್ಕಾಗಿ ಈ ಒಂದು ಕ್ಲಾಸನ್ನು ಸ್ಕಿಪ್ ಮಾಡದೆ ನೋಡ್ಬೇಕು ನೀವು. ಓಕೆ, ಸೊ ಇಲ್ಲಿ ನೋಡ್ರಿ, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕೊಡ್ರಿ. ಸೊ ಯಾವಾಗಲೂ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೀವು ಮಾಡಬೇಕಂದ್ರೆ ಫಸ್ಟಿಗೆ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ 2024 ಇಯರ್ದಲ್ಲಿ ಕೂಡ 5 ಮಾರ್ಕ್ಸ್ ಇದೇ ಪ್ರಾಬ್ಲಮ್ ಕೇಳಿದಾರೆ ನೋಡ್ರಿ. ಈಗೇನು ಸಾಲ್ವ್ ಮಾಡ್ತಲ್ಲ ಇದು 2024 ಇಯರ್ ಕ್ವಶನ್ ಪೇಪರ್ದಾಗಿಂದ ಪ್ರೀವಿಯಸ್ ಇಯರ್ದ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಹೆಡ್ಡಿಂಗ್ ಕೊಡ್ಬೇಕು ನೀವು, ಸೋರ್ಸಸ್ ಆಫ್ ಇನ್ಕಮ್ ಅಂತ ಹಾಕ್ರಿ. ನೆಕ್ಸ್ಟ್ ಅಮೌಂಟ್ ಅಂತ ಒಂದು ಸೈಡ್ ಮೆನ್ಷನ್ ಮಾಡಿರಿ, ಇನ್ನೊಂದು ಸೈಡ್ ಟೋಟಲ್ ಅಂತ ಮೆನ್ಷನ್ ಮಾಡಿರಿ. ಇದಕ್ಕೆ ಒಂದು ಫಾರ್ಮ್ಯಾಟ್ ಹಾಕ್ರಿ ನೀವು. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಈಗೇನು ಈ ಪ್ರಾಬ್ಲಮ್ದಾಗ ಏನು ಇನ್ಫಾರ್ಮೇಷನ್ ತೊಗೋತಾನಲ್ಲ, ಸೊ ಇವನ್ನೆಲ್ಲ ಫಾಲೋಅಪ್ ಮಾಡಿರಿ. ಫಸ್ಟ್ ಒಂದು ಏನು ಮಾಡಿರಿ, ಮುನ್ಸಿಪಲ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಪ್ರಾಬ್ಲಮ್ದಲ್ಲಿ ನೋಡ್ರಿ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಅಂತ ಕೊಟ್ಟಾರಲ್ರಿ. ಸೊ ಮುನ್ಸಿಪಲ್ ವ್ಯಾಲ್ಯೂಯೇಷನ್ 14,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಮತ್ತು ಡೇಟ್ ಏನು ಕೊಟ್ಟಾರ ನೋಡ್ರಿ, ಯಾವುದು ಡೇಟ್ ಕೊಟ್ಟಿಲ್ಲ. ಸೊ ಏನು ಮಾಡ್ಬೇಕು ನೀವು, 14,000 ಇಂಟು 12 months ಮಾಡಬೇಕು. ಓಕೆ, 14,000 ಇಂಟು 12 months ಮಾಡಿದಾಗ ಸೊ ಅಮೌಂಟ್ ಎಷ್ಟು ಬರುತ್ತೆ ಇಲ್ಲಿ ನೋಡ್ಬೋದು ನೀವು, 1,68,000. ಇದನ್ನ ಟೋಟಲ್ ಕಾಲಮ್ದಲ್ಲಿ ಮೆನ್ಷನ್ ಮಾಡಿರಿ.
ನೆಕ್ಸ್ಟ್ ಒಂದು ತೆಗೆದುಕೊಳ್ಬೇಕ್ರಿ ಪೇರೆಂಟ್. ಸೊ ಪ್ರಾಬ್ಲಮ್ದಾಗ ಇವನು ಇನ್ಫಾರ್ಮೇಷನ್ ಕೊಡದೇನೂ ಇರಲ್ರಿ, ಬಟ್ ನೀವು ಮೆನ್ಷನ್ ಮಾಡಬೇಕು. ಕೊಡಲಿಲ್ಲ ಅಂದ್ರೆ ಡ್ಯಾಶ್ ಅಥವಾ ನಿಲ್ ಅಂತ ನೀವು ಮೆನ್ಷನ್ ಮಾಡಬೇಕು. ಓಕೆ, ಬಟ್ ನೀವು ಇದನ್ನು ಮೆನ್ಷನ್ ಮಾಡಲೇಬೇಕು ರೀ. ಈ ಥರ ನೆಕ್ಸ್ಟ್ ಪ್ರಾಬ್ಲಮ್ದಾಗ ನಿಮ್ಗೆ ಈಜಿ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಪೇರೆಂಟ್ ಅಂತ ಮೆನ್ಷನ್ ಮಾಡಿ. ಸೊ ಪ್ರಾಬ್ಲಮ್ದಾಗ ಚೆಕ್ ಮಾಡ್ಕೋತ ಹೋಗೋದ್ರಿ. ಪೇರೆಂಟ್ ಎಲ್ಲಿದ್ರಿ, ಜಸ್ಟ್ ಪೇರೆಂಟ್ ಅಂತ ಇಲ್ಲಿ ಕೊಟ್ಟಾನ ನೋಡ್ರಿ. ಪೇರೆಂಟ್ ಈಸ್ 12,000 ಪರ್ ಮಂತ್ ಅಂತ ಕೊಟ್ಟಾನ್ರಿ. 12,000 ಪರ್ ಮಂತ್ ಪೇರೆಂಟ್. ಸೊ ಏನು ಮಾಡ್ಬೇಕು ನೀವು, ಇದನ್ನು ಕೂಡ ಪರ್ ಮಂತ್ ಅಂತ ಹೇಳಿದಾನಿಲ್ರಿ. ಪರ್ ಮಂತ್ ಅಂದ್ರೆ 12,000 ಇಂಟು 12 ಮಾಡಬೇಕು. ಓಕೆ, ಸೊ ಪೇರೆಂಟ್ ಎಷ್ಟು ಬರುತ್ತೆ, 1,44,000 ಬರುತ್ತೆ. ಸೊ ಇದನ್ನು ನೀವು ಟೋಟಲ್ ಕಾಲಮ್ನ ಮೆನ್ಷನ್ ಮಾಡಿರಿ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ವಿಚ್ ಎವರ್ ಈಸ್ ಹೈಯರ್. ಸೊ ಇದರಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಹೈಯರ್ ಇದೆಯೋ ಅಥವಾ ಪೇರೆಂಟ್ ಹೈಯರ್ ಇದೆ ನೋಡ್ರಿ. ಯಾವ್ದು ಹೈಯರ್ ಇದೆ, 1,68,000 ಯಾವುದ್ರಿದೆ, ಮುನ್ಸಿಪಲ್ ವ್ಯಾಲ್ಯೂ ಹೈಯರ್ ಇದೆ. ಸೊ ಅದಕ್ಕಾಗಿ ಸೊ ಇದನ್ನ ನಾವು ಮೆನ್ಷನ್ ಮಾಡಬೇಕು. ಮುನ್ಸಿಪಲ್ ವ್ಯಾಲ್ಯೂ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಇನ್ನೇನು ಮಾಡಬೇಕು, ಸ್ಟ್ಯಾಂಡರ್ಡ್ ರೆಂಟ್ ಕೊಡಬೇಕು. ಓಕೆ, ಸ್ಟ್ಯಾಂಡರ್ಡ್ ರೆಂಟ್ ತೆಗೆದುಕೊಳ್ಬೇಕು. ಪ್ರಾಬ್ಲಮ್ನಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟದನ್ನೆಲ್ಲ ನೋಡ್ರಿ. ಸ್ಟ್ಯಾಂಡರ್ಡ್ ರೆಂಟ್ ಬಗ್ಗೆ ಸ್ವಲ್ಪ ಈ ನೆಕ್ಸ್ಟ್ ನಾನು ಹೇಳ್ತೀನಿ ನಿಮಗೆ. ಈ ಒಂದು ಪ್ರಾಬ್ಲಮ್ ಮುಗಿದ್ಮಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟ್ಯಾಂಡರ್ಡ್ ರೆಂಟ್ ರಿಲೇಟೆಡ್. ಓಕೆ, ಸೊ ಈಗ ನೋಡ್ರಿ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟುಬಿಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ರೆಂಟ್ ಈಸ್ 13,000 ಪರ್ ಮಂತ್ ಅಂತ ಹೇಳ್ತಾನೆ. ಸೇಮ್ ಇದನ್ನು ಏನು ಮಾಡ್ಬೇಕು ನೀವು, 13,000 ಇಂಟು 12 ಮಂತ್ಸ್ ಮಾಡಬೇಕು. ಓಕೆ, ಎಷ್ಟು ಮಂತ್ ಕೊಟ್ಟಾನ್ರಿ ಅಂದ್ರೆ ಒಂದು ಇಯರ್ದಾಗ 12 ಮಂತ್ಸ್ ಇರ್ತಾವಲ್ಲ. ಸೊ ಅದಕ್ಕಾಗಿ ನಾವು 12 ಮಂತ್ಸ್ ತೊಗೋಬೇಕು. ಇನ್ ಕೇಸ್ ಡೇಟ್ ಅದು ಕೊಟ್ಟಿದ್ದಂದ್ರೆ ಡೇಟ್ ವೈಸ್ ಮಂತ್ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಸ್ಟ್ಯಾಂಡರ್ಡ್ ರೆಂಟ್ 13,000 ಇಂಟು 12 ಮಾಡಿದಾಗ ಎಷ್ಟು ಬರುತ್ತೆ ರೀ, 1,56,000 ಬರುತ್ತೆ. ಸೊ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ನೋಡ್ರಿ, ವಿಚ್ ಎವರ್ ಈಸ್ ಲೋವರ್. ಓಕೆ, WEL ಅಂದರೆ ವಿಚ್ ಎವರ್ ಈಸ್ ಲೋವರ್. ಈಗ ಕಂಪೇರ್ ಮಾಡಿರಿ, 1,68,000 ಏನು ಕಡಿಮೆ ಇತ್ತು ಅಥವಾ 1,56,000 ಕಡಿಮೆ ಇತ್ತು ನೋಡ್ರಿ. ಸೊ ಯಾವ್ದು ಕಡಿಮೆ ಇದೆ, 1,56,000. ಸೊ ಅದು ವಿಚ್ ಎವರ್ ಈಸ್ ಲೋವರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್, ಇದು ಏನು ಫಾರ್ಮ್ಯಾಟ್ ಹೇಳತ್ತಲ್ಲ, ಇದೇ ಫಾರ್ಮ್ಯಾಟ್ ನೀವು ನೆನಪಿಟ್ಕೋರಿ. ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈಸಿ ಫಾರ್ಮ್ಯಾಟ್ ಇದೆ. ನೆಕ್ಸ್ಟ್ ಒನ್ ನೋಡ್ರಿ, ನೆಕ್ಸ್ಟ್ ಏನು ಮಾಡ್ಬೇಕಿನ್ನ ಆ್ಯಕ್ಚುವಲ್ ರೆಂಟ್ ಮಾಡಬೇಕು. ಓಕೆ, ಆ್ಯಕ್ಚುವಲ್ ರೆಂಟ್ ಪ್ರಾಬ್ಲಮ್ದಾಗ ನೋಡ್ರಿ, ಜಸ್ಟ್ ನೋಡಿದ್ರೆ ಕಂಪೇರ್ ಮಾಡ್ಕೊತ ಹೋಗೋದು. ಆ್ಯಕ್ಚುವಲ್ ರೆಂಟ್ ಇಲ್ಲಿ ನಿಮ್ಗೆ ಆ್ಯಕ್ಚುವಲ್ ರೆಂಟ್ ಅಂತೇಳಿ ಡೈರೆಕ್ಟಾಗಿ ಹಿಂಗೆ ಕೊಟ್ಟಿರೋದಿಲ್ಲ, ಬಟ್ ಅದ್ರ ಬದಲಿ ಏನು ಹೇಳಿರ್ತಾರೆ, ಲೆಟ್ ಔಟ್ 1 house at rupees, ರೆಂಟ್ ರಿಸೀವ್ಡ್, ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಈ ಥರ ಕೊಟ್ಟಿರ್ತಾರೆ ನಿಮ್ಗೆ. ಸೊ ಇಲ್ಲಿ ಕೊಟ್ಟಾರ ನೋಡ್ರಿ, ಆ್ಯಕ್ಚುವಲ್ ರೆಂಟ್ ಇದನ್ನೇ ತೆಗೆದುಕೊಳ್ಬೇಕು ನೀವು. ಎಷ್ಟು ರೆಂಟ್ ಕೊಡ್ತಾನಂತವ, 10,000 ಪರ್ ಮಂತ್ ಅಂತ ಹೇಳ್ತಾರೆ. ಓಕೆ, ಸೊ 10,000 ಪರ್ ಮಂತ್ ಅಂದರೆ ಏನು ಮಾಡ್ಬೇಕು ನೀವು, ಸೊ ಇದನ್ನೂ ಸೇಮ್ ಮಾಡ್ಬೇಕು ರೀ. 10,000 ಇಂಟು 12 ಮಂತ್ಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 10,000 ಇಂಟು 12 ಮಾಡಿರಿ. ಅಮೌಂಟ್ ಕಾಲಮ್ದಾಗ ತಗೋರಿ, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ ಇದಕ್ಕೆ. 1,20,000 ಆಯಿತು. ಓಕೆ, ನೆಕ್ಸ್ಟ್ ಇನ್ನೇನು ಮಾಡಬೇಕು, ಯಾವಾಗಲೂ ಆ್ಯಕ್ಚುವಲ್ ರೆಂಟ್ದಲ್ಲಿ ಲೆಸ್ ಅನ್ರಿಯಲೈಸ್ಡ್ ರೆಂಟ್ ಮಾಡಬೇಕು. ಓಕೆ, ಪ್ರಾಬ್ಲಮ್ದಾಗ ಕೊಡದೇನೂ ಇರಲಿ, ಬಟ್ ಅದನ್ನ ಮೆನ್ಷನ್ ಮಾಡಿರಿ. ಅಮೌಂಟ್ ಕೊಡಲಿಲ್ಲ ಅಂದ್ರೆ ನಿಲ್ ಅಂತ ಇಟ್ಟು ಬಿಡಬೇಕು. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ರೀ. ಅನ್ರಿಯಲೈಸ್ಡ್ ರೆಂಟ್ ಪ್ರಾಬ್ಲಮ್ದಲ್ಲಿ ಎಲ್ಲಿ ಕೊಟ್ಟಾನ ನೋಡ್ರಿ. ಸೊ ಇಲ್ಲಿ ವೆಕೆಂಟ್ ಪೀರಿಯಡ್ ಕೊಟ್ಟಾನ್ರಿ. ನೆಕ್ಸ್ಟ್ ಇಲ್ಲಿ ದೇರ್ ವಾಸ್ ಅನ್ರಿಯಲೈಸ್ಡ್ ರೆಂಟ್ ಫಾರ್ 1.5 months ಅಂತ ಹೇಳ್ತಾರೆ. ಸೊ ಅಂದರೆ ನೀವು ಈಗ 1.5 months ಅಂತೇಳಿ ನೀವು ತೆಗೆದುಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಈಗ ಏನು ಮಾಡ್ಬೇಕು ನೀವು, ಅನ್ರಿಯಲೈಸ್ಡ್ ರೆಂಟ್ 10,000 ಇಂಟು 1.5 months ಅಂತ ಸರಿ. ಓಕೆ, ಸೊ ಈಗ ಏನು ಮಾಡ್ತೀರಿ, ಅನ್ರಿಯಲೈಸ್ಡ್ ರೆಂಟ್ ಈಗ ನೋಡ್ರಿ 1.5 month ಇದೆ ಅಲ್ರಿ. ಸೊ ಅದನ್ನು ಏನು ಮಾಡ್ಬೇಕು ನೀವು, 1.5 ಅಂತೇಳಿ ಕನ್ಸಿಡರ್ ಮಾಡಬೇಕು. ಅಂದರೆ 10,000 ನೋಡ್ರಿ. ಈಗ ಆ್ಯಕ್ಚುಲಿ ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅಮೌಂಟ್ ಕೊಟ್ಟಿಲ್ಲ, ಬಟ್ ನೀವು ಯೂಶ್ವಲಿ ರೆಂಟ್ ರಿಸೀವ್ ಏನಾಗಿರ್ತಿಲ್ಲ, ಸೊ ಅದರ ಮೇಲೆ ತೆಗೆದುಕೊಳ್ಬೇಕು. ಅಂದರೆ ರೆಂಟ್ ರಿಸೀವ್ ಎಷ್ಟಾಗಿದ್ರಿ, ಆ್ಯಕ್ಚುಯಲ್ ರೆಂಟ್ ಎಷ್ಟಿದೆ, 10,000 ಇದೆ. ಸೊ 10,000 ಇಂಟು 1.5 ಅಂತೇಳಿ ನೀವು ತೆಗೆದುಕೊಳ್ಬೇಕು. ಸೊ ಅಂದರೆ 10,000 ಇಂಟು 1.5 ಅಂತೇಳಿ ತೆಗೆದುಕೊಂಡಾಗ ಸೊ ಅಮೌಂಟ್ ಎಷ್ಟು ಬರುತ್ತೆ, 15,000 ಬರುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ಮೈನಸ್ ಮಾಡಬೇಕು. 1,20,000ದಲ್ಲಿ 15,000 ಮೈನಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ, 1,05,000 ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಇದನ್ನು ಕಂಪೇರ್ ಮಾಡಬೇಕು ನೋಡಿರಿ. ಯಾವುದ್ರಿ, 1,56,000 ಈಗ ಇಲ್ಲಿ ವಿಚ್ ಎವರ್ ಈಸ್ ಹೈಯರ್ ಅಂತ ತೆಗೆದುಕೊಳ್ಬೇಕು. ವಿಚ್ ಎವರ್ ಈಸ್ ಹೈಯರ್ ಅಂತ ತೆಗೆದುಕೊಂಡಾಗ 1,56,000 ಹೈಯರ್ ಇದೆಯೋ ಅಥವಾ
1,05,000 ಹೈ ಇದೆಯೋ ನೋಡ್ಬೇಕು. ಯಾವ್ದು ಹೈ ಇದೆ ರೀ? 1,56,000 ಹೈ ಇದೆ. ಸೊ ಅದನ್ನ ಮೆನ್ಷನ್ ಮಾಡಿರಿ, 1,56,000. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಲೆಸ್ ವೆಕೆಂಟ್ ಪೀರಿಯಡ್ ರೆಂಟ್ ಅಂತ ಮಾಡಬೇಕು, ಅಥವಾ ವೆಕೆಂಟ್ ಅಲೌನ್ಸ್ ಅಂದ್ರೂ ನಡೆಯುತ್ತೆ. ಓಕೆ, ಸೊ ವೆಕೆಂಟ್ ಪೀರಿಯಡ್ ಎಷ್ಟು ಕೊಟ್ಟಾರ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ. ಈ ಒಂದು ಪ್ರಾಬ್ಲಮ್ದಾಗ ಪಾಯಿಂಟ್ಸ್ ಎಲ್ಲ ಕೊಟ್ಟಾರ ನೋಡ್ರಿ. ವೆಕೆಂಟ್ ಪೀರಿಯಡ್ ಇಲ್ಲಿ ಕೊಟ್ಟಾರ ನೋಡ್ರಿ, ದ ಹೌಸ್ ರಿಮೇನ್ಡ್ ವೆಕೆಂಟ್ ಫಾರ್ 2 months ಅಂತ ಹೇಳ್ತಾರೆ. ಸೊ ಅಂದರೆ ಏನು ಮಾಡ್ಬೇಕು ನೀವು, 2 months ವೆಕೆಂಟ್ ಪೀರಿಯಡ್. ಇಲ್ಲಿ ಅಮೌಂಟ್ ಕೊಟ್ಟಿರೋದಿಲ್ಲ, ಇಲ್ಲಿ ನೋಡ್ಬೋದು ನೀವು ವೆಕೆಂಟ್ ಫಾರ್ 2 months, ಬಟ್ ಅಮೌಂಟ್ ಕೊಟ್ಟಿಲ್ಲ. ಯಾವ್ದು ಅಮೌಂಟ್ ತೆಗೆದುಕೊಳ್ಬೇಕ್ರಿ? ಆ್ಯಕ್ಚುಯಲ್ ರೆಂಟ್ ಏನು ರಿಸೀವ್ ಆಗಿರ್ತಿಲ್ಲ 10,000, ಅಂದರೆ ಆ್ಯಕ್ಚುಯಲ್ ರೆಂಟ್ ಈ ಪ್ರಾಬ್ಲಮ್ದಲ್ಲಿ 10,000 ಇದೆ. ಓಕೆ, ಈ 10,000 2 months ಮಾಡಬೇಕು. 10,000 ಇಂಟು 2 months ಮಾಡಿದಾಗ 20,000 ಬರುತ್ತೆ. ಸೊ 1,56,000 ಮೈನಸ್ 20,000 ಲೆಸ್ ಮಾಡಿರಿ, ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ? 1,36,000 ಬರುತ್ತೆ. ಸೊ ಇದಕ್ಕೆ ಫೈನಲ್ ಆನ್ಸರ್ ಏನಿದೆ? ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ಬೋದು. ಓಕೆ, ಸೊ ಈ ಥರ ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೇಕು ನೀವು. ಇಷ್ಟು ಸಾಲ್ವ್ ಮಾಡಿರಿ ಅಂದರೆ ಸೊ ನಿಮ್ಗೆ 5 marks ಸಿಗುತ್ತೆ. ಓಕೆ, ಈ ಥರ ಪ್ರಾಬ್ಲಮ್ ಇದೆ 2024 ಇಯರ್ದಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೇಕ್ರಿ. ಈಗ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೇನೆ, ಇದು ವೆರಿ ಇಂಪಾರ್ಟೆಂಟ್. ಈಗ ಸ್ಟ್ಯಾಂಡರ್ಡ್ ರೆಂಟ್ ಪ್ರಾಬ್ಲಮ್ದಲ್ಲಿ ಕೊಟ್ಟಾರ. ಓಕೆ, ನೋ ಪ್ರಾಬ್ಲಮ್, ಜಸ್ಟ್ ನೀವು ಇದೇ ಫಾರ್ಮ್ಯಾಟ ತೆಗೆದುಕೊಳ್ಬೇಕ್ರಿ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟರೆ ಅಂದರೆ ಇದೇ ಫಾರ್ಮ್ಯಾಟ್. ಓಕೆ, ಸ್ಟ್ಯಾಂಡರ್ಡ್ ರೆಂಟ್ ಕೊಡಲಿಲ್ಲಪ್ಪ ಅಂತಂದ್ರೆ ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕ್ರಿ ನೀವು. ಪ್ರಾಬ್ಲಮ್ದಾಗ ಏನು ಮಾಡಬೇಕು, ಫಸ್ಟ್ ಕೊಡಲಿಲ್ಲ ಅಂದರೆ ಏನು ಮಾಡಿರಿ, ಈಗ ನೋಡಿರಿ ಒಂದು ಸೆಕೆಂಡ್. ಸ್ಟ್ಯಾಂಡರ್ಡ್ ರೆಂಟ್ ಕೊಡಲಿಲ್ಲ ಅಂದ್ರೆ ಫಸ್ಟಿಗೆ ಮುನ್ಸಿಪಲ್ ವ್ಯಾಲ್ಯೂ ತೊಗೋಬೇಕ್ರಿ, ನೆಕ್ಸ್ಟ್ ಪೇ ರೆಂಟ್ ತೊಗೋಬೇಕ್ರಿ, ನೆಕ್ಸ್ಟ್ ಆ್ಯಕ್ಚುವಲ್ ರೆಂಟ್ ತೊಗೋಬೇಕು. ಓಕೆ, ಆ್ಯಕ್ಚುವಲ್ ರೆಂಟ್ದಲ್ಲಿ ಅನ್ರಿಲೈಸ್ ರೆಂಟ್ ಮೈನಸ್ ಮಾಡಿ ಆ್ಯಕ್ಚುವಲ್ ರೆಂಟ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ವಿಚ್ ಎವರ್ ಈಸ್ ಹೈಯರ್, ಯಾವ್ದು ಹೈಯರ್ ಇರ್ತಲ್ಲ, ಸೊ ಮುನ್ಸಿಪಲ್ ವ್ಯಾಲ್ಯೂ, ಪೇ ರೆಂಟ್, ಆ್ಯಕ್ಚುವಲ್ ರೆಂಟ್, ಸೊ ಈ ಮೂರರಲ್ಲಿ ಯಾವ್ದು ಹೈಯರ್ ಇರ್ತಲ್ಲ ಸೊ ಆ ಅಮೌಂಟ್ ತೆಗೆದುಕೊಳ್ಬೇಕು. ನಂತರ ಇದರಲ್ಲಿ ವೆಕೆಂಟ್ ಪೀರಿಯಡನ್ನು ಲೆಸ್ ಮಾಡಿರಿ, ಸೊ ಅವಾಗ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಇದನ್ನು ಯಾವಾಗ ಮಾಡ್ಬೇಕಂದ್ರೆ ಇದಕ್ಕೆ ಸೊ ಇದು ಹೌಸ್ ಪ್ರಾಪರ್ಟಿ, ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ಸೊ ಈ ಥರ ನೀವು ಫಾರ್ಮೆಟ್ ಯಾವಾಗ ಹಾಕಬೇಕಂದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನೋದು ಪ್ರಾಬ್ಲಮ್ದಲ್ಲಿ ಕೊಟ್ಟಿರೋದಿಲ್ಲ. ಓಕೆ, ಸ್ಟ್ಯಾಂಡರ್ಡ್ ರೆಂಟ್ ಪ್ರಾಬ್ಲಮ್ದಲ್ಲಿ ಕೊಡಲಿಲ್ಲ ಅಂದರೆ ಮುನ್ಸಿಪಲ್ ವ್ಯಾಲ್ಯೂ, ಪೇ ರೆಂಟ್, ಆ್ಯಕ್ಚುವಲ್ ರೆಂಟ್, ವಿಚ್ ಎವರ್ ಈಸ್ ಹೈಯರ್, ಯಾವ್ದು ಹೈಯರ್ ಇದೆಯಲ್ಲ ಸೊ ಅದನ್ನು ತೆಗೆದುಕೊಳ್ಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಂದ್ರೆ ಈ ಪ್ರಾಬ್ಲಮ್ದಾಗ ಕೊಟ್ಟನ್ರಿ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಂದ್ರೆ ಏನು ಮಾಡಬೇಕು, ಮುನ್ಸಿಪಲ್ ವ್ಯಾಲ್ಯೂ, ಪೇ ರೆಂಟ್, ವಿಚ್ ಎವರ್ ಈಸ್ ಹೈಯರ್, ನೆಕ್ಸ್ಟ್ ಒನ್ ಸ್ಟ್ಯಾಂಡರ್ಡ್ ರೆಂಟ್, ವಿಚ್ ಎವರ್ ಈಸ್ ಲೋವರ್, ನೆಕ್ಸ್ಟ್ ಆ್ಯಕ್ಚುವಲ್ ರೆಂಟ್, ನೆಕ್ಸ್ಟ್ ಲೆಸ್ ಅನ್ರಿಯಲೈಸ್ಡ್ ರೆಂಟ್, ನೆಕ್ಸ್ಟ್ ಲೆಸ್ ವೆಕೆನ್ಸ್ ಅಲೌನ್ಸ್ ಅಂತಾರೆ, ವೆಕೆನ್ಸ್ ಪೀರಿಯಡ್ ರೆಂಟ್ ಅನ್ಬೋದು. ಓಕೆ, ಸೊ ಈ ಥರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಇನ್ನು ಅಪ್ಕಮಿಂಗ್ ಕ್ಲಾಸಲ್ಲಿ ಮತ್ತು 2024 ಇಯರ್ದಲ್ಲಿ ಕೇಳಿರುವಂಥ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಇನ್ನು 10 ಮಾರ್ಕ್ಸಿಗೆ ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಕೇಳಿದರೆ ಅದನ್ನು ಕೂಡ ಸಾಲ್ವ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಸೊ ಕ್ಲಾಸ್ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದೆ ಓಲ್ಡ್ ಕ್ವಶನ್ ಪೇಪರ್ 2024 ಇಯರ್ದ. ಸೊ ಎಂಟೈರ್ 2024 ಇಯರ್ ಕ್ವಶನ್ ಪೇಪರ್ ಏನಿದೆಯಲ್ಲ ಎಲ್ಲ ಸಾಲ್ವ್ ಮಾಡೋಣ. ಓಕೆ, ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ. ಓಕೆ, ಥ್ಯಾಂಕ್ ಯು ಆಲ್.